ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೇನ್ ಕ್ವೆಶ್ಚನ್ಗೆ ಇವತ್ತಿನ ವಿಡಿಯೋ. ತುಂಬ ಜನ ನನ್ನ ಕೇಳುವಂಥ ಕ್ವೆಶ್ಚನ್ ಬಂದು, ಅಕ್ಕ ನಮಗೆ ಟಾಯ್ಲೆಟ್ ಮಾಡ್ತೀವಲ್ಲ ಆಗ ಬಂದು ಪೂಪ್ ನಮಗೆ ಬ್ಲ್ಯಾಕ್ ಆಗೋಗುತ್ತೆ, ಯಾಕೆ ಆ ಥರ ಬ್ಲ್ಯಾಕ್ ಆಗಿ ಹೋಗುವಾಗ ನಮ್ಮ ಮಗು ಕೂಡ ಬ್ಲ್ಯಾಕ್ ಆಗುತ್ತಾ ಅಂತೆಲ್ಲನೂ ಕೇಳ್ತೀರಾ. ಸೊ ನೀವು ಹೋಗುವಂತಹ ಅಂದರೆ ನಿಮ್ಗೆ ಹೋಗುವಂಥ ಪೂಪ್ಗೂ ಮತ್ತು ಮಗುವಿನ ಕಲರ್ಗೂ ಬಂದು ಖಂಡಿತವಾಗ್ಲೂ ಸಂಬಂಧ ಇಲ್ಲ. ಇದಕ್ಕೆ ರೀಸನ್ ಇದೆ, ಏನು ಅನ್ನೋದನ್ನು ನಾನು ಹೇಳ್ತೀನಿ. ಇದನ್ನು ಬಿಟ್ಟು ನಿಮಗೆ ಆಯಿತು ಅಂತಂದರೆ ನೀವು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ, ಓಕೆನಾ. ಈಗ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ಸ್ ಕೊಡುವಂತಹ ಮೇನ್ ಟ್ಯಾಬ್ಲೆಟ್ಸ್ ಬಂದು ಜಿಂಕ್ ಐರನ್ ಕಂಟೆಂಟ್ ಟ್ಯಾಬ್ಲೆಟ್, ಫೋಲಿಕ್ ಆ್ಯಸಿಡು ಮತ್ತು ಐರನ್ನು ಮತ್ತು ಜಿಂಕು ಎಲ್ಲನೂ ಸೇರಿರುವಂತಹ ಒಂದು ಕಂಟೈನಾಗಿರುವಂಥ ಟ್ಯಾಬ್ಲೆಟನ್ನು ಖಂಡಿತವಾಗ್ಲೂ ನಿಮಗೆ ರೆಫರ್ ಮಾಡ್ತಾರೆ. ಜೊತೆಗೆ ಕ್ಯಾಲ್ಶಿಯಂ ಟ್ಯಾಬ್ಲೆಟು ರೆಫರ್ ಮಾಡ್ತಾರೆ. ನೀವೇನು ಮಾಡ್ತೀರಾ ಅಂತಂದರೆ ನಿಮ್ಗೆ ಏನು ಟೈಮಿಂಗ್ಸ್ ಹೇಳಿರ್ತಾರೆ, ಕೆಲವ್ರಿಗೆ 1 ಟೈಮ್ ಹೇಳಿರ್ತಾರೆ ರಕ್ತ ಇರೋದನ್ನು ನೋಡಿಕೊಂಡು. ಕೆಲವ್ರಿಗೆ HB ಲೆವೆಲ್ ಕಮ್ಮಿ ಇತ್ತು ಅಂದರೆ 3 ಮಂತಲ್ಲಿ ಹೇಗೂ ಬ್ಲಡ್ ಚೆಕಪ್ ಮಾಡ್ತಾರೆ. 3 ಮಂತು ಇಲ್ಲ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಕೂಡ ಒಂದು ಬ್ಲಡ್ ಚೆಕಪ್ ಇದ್ದೇ ಇರುತ್ತೆ ನಿಮ್ಗೆ HB ಲೆವೆಲ್ ನೋಡೋದಕ್ಕೆ. ಸೊ ಅದರ ಬೇಸ್ ಮೇಲೆ ನಿಮಗೆ 1 ಹಾಕ್ಕೋಬೇಕಾ, ದಿವಸಕ್ಕೆ 2 ಹಾಕ್ಕೋಬೇಕಾ ಅಂತ ಹೇಳಿರ್ತಾರೆ. ಸೊ ಈ ರೀತಿ ಐರನ್ ಕಂಟೆಂಟ್ ಟ್ಯಾಬ್ಲೆಟನ್ನು ಡೈಲಿ ತೊಗೊಳ್ಳೋವಾಗ ಏನಾಗುತ್ತೆ ಅಂತಂದರೆ ನಿಜವಾಗ್ಲೂ ಇದು ನಿಮಗೆ ಪೂಪ್ ಅನ್ನೋದು ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿ ಅದು ಆಗುತ್ತೆ. ಸೊ ಇದು ನಾನು ಹಾಕಿದ್ದೀನಿ ಏನು ಅನ್ನೋದನ್ನು ನೀವು ಇದನ್ನು ಬಂದು ಕಂಪ್ಲೀಟಾಗಿ ಇದನ್ನು ಸ್ಟಾಪ್ ಮಾಡಿ, ವಿಡಿಯೋ ಸ್ಟಾಪ್ ಮಾಡಿ ಓದ್ಕೊಳ್ಳಿ ಇದು ಯಾಕೆ ಆಗುತ್ತೆ ಅನ್ನೋದು. ಇದು ಡೈಜೆಸ್ಟಿವ್ ಫ್ಲೂಯಿಡ್ಸ್ ಜೊತೆಗೆ ರಿಯಾಕ್ಟ್ ಆಗುತ್ತೆ ಟ್ಯಾಬ್ಲೆಟು. ಸೊ ಇದು ಅಬ್ಸಾರ್ಬ್ ಆಗೋದಕ್ಕೋಸ್ಕರ ಆ ರೀತಿ ಆಗೋದು. ರಿಸಲ್ಟ್ ಏನು ರಿಯಾಕ್ಷನ್ ಆಗುತ್ತೆ ಅಂದರೆ ರಿಸಲ್ಟ್ ಹಾರ್ಮ್ಲೆಸ್ಸು, ಕೆಮಿಕಲ್ ಚೇಂಜಸ್ ಆಗುತ್ತೆ ಬಾಡಿಯಲ್ಲಿ. ಸೊ ಆವಾಗ ಏನಾಗುತ್ತೆ ಅಂತಂದರೆ ನಾವು ತಿಂದಿರುವಂತಹ ಊಟ ಒಂದು ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗಿ ಟರ್ನ್ ಆಗುತ್ತೆ. ಇದೇ ರಿಯಲ್ ರೀಸನ್ನು. ಒಂದು ವೇಳೆ ನಾನು ಹೇಳೋದೇನೆಂದರೆ ಈ ಟ್ಯಾಬ್ಲೆಟ್ ತಗೊಳ್ಳದೆ ನಿಮಗೆ ನಿಮ್ಮ ಒಂದು ಪೂಪ್ ಬಂದು ತುಂಬಾ ಬ್ಲ್ಯಾಕಾಗಿ ಹೋಗ್ತಾ ಇದೆ ಅಂದರೆ ನಿಮಗೇನೋ ತೊಂದರೆ ಇರುತ್ತೆ. ಸೊ ಅದಕ್ಕೂ ತೊಂದರೆ ರೀಸನ್ಸ್ ಇರುತ್ತೆ. ನೀವು ಅದನ್ನು ಹೋಗಿ ಡಾಕ್ಟ್ರ್ ಹತ್ರನೇ ಕನ್ಸಲ್ಟ್ ಮಾಡಬೇಕು. ಒಂದು ವೇಳೆ ಟ್ಯಾಬ್ಲೆಟ್ ಹಾಕ್ಕೊಳ್ಳೋದಕ್ಕೂ ಮುಂಚೆ ನಾರ್ಮಲ್ ಕಲರ್ ಇತ್ತು, ಟ್ಯಾಬ್ಲೆಟ್ ಹಾಕ್ಕೊಂಡ ಮೇಲೆ ನಮ್ಗೆ ಈ ರೀತಿ ಆಗ್ತಿದೆ ಅಂದರೆ ಇದು ಫುಲ್ಲಿ ಕಾಮನ್. ಒಂದು ವೇಳೆ ಟ್ಯಾಬ್ಲೆಟೇ ನಾನು ಯೂಸ್ ಮಾಡ್ತಾ ಇಲ್ಲ ಆದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ನನಗೆ ಈ ರೀತಿಯೇ ಆಗ್ತಿದೆ ಅಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ. ಅದಕ್ಕೆ ಸಮ್ ರೀಸನ್ಸ್ ಇರುತ್ತೆ, ಅದಕ್ಕೆ ಡಾಕ್ಟರ್ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ. ಇದು ಹಾರ್ಮ್ಫುಲ್ ಏನಲ್ಲ, ಭಯ ಏನೂ ಇಲ್ಲ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.